ನಮಸ್ಕಾರ ಸ್ನೇಹಿತರೆ, ರೇಖಿ ಮೆಡಿಟೇಷನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ನಾನು ಕೃಷ್ಣ ಆಚಾರ್ಯ, ರೇಖಿ ಗ್ರ್ಯಾಂಡ್ ಮಾಸ್ಟರ್, ಹಿಪ್ನೋಥೆರಪಿಸ್ಟ್, ರಾಜಕ್ರಿಯ ಮಾಸ್ಟರ್ ಹಾಗೂ ಏಂಜಲ್ಸ್ ಮಾಸ್ಟರ್. ಸ್ನೇಹಿತರೆ, ಇವತ್ತೊಂದು ಮಹತ್ವದಾದಂಥ ವಿಚಾರದ ಬಗ್ಗೆ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಅದ್ಯಾವುದು ಅಂತಂದರೆ, ಇವತ್ತು ಜಗತ್ತಿನಲ್ಲಿಯೇ ಭಾರತದ ಒಂದು ಕಾಯಿಲೆಗೆ ಒಳಗಾಗುವಂಥವರ ಸಂಖ್ಯೆ ಬಹಳ ಇದೆ. ಅದರಲ್ಲೂ ಕೂಡ ಮಧುಮೇಹ ಅಥವಾ ಡಯಾಬಿಟಿಕ್. ಈ ಮಧುಮೇಹ ಬಂತು ಅಂತಂದರೆ ಜೀವನದುದ್ದಕ್ಕೂ ಅವರು ಸಂತೋಷದಿಂದ ಬದುಕುವಂಥ ಅವಕಾಶನೇ ಇರೋದಿಲ್ಲ. ಸಿಹಿ ತಿನ್ನೋದನ್ನು ಅಷ್ಟೇ ಅಲ್ಲ, ಸಿಹಿ ತಿನ್ನೋದನ್ನು ಬಿಡೋದು ಮಾತ್ರ ಅಲ್ಲ, ಬದಲಾಗಿ ಅವರು ದಿನನಿತ್ಯ ಬೇರೆ ಬೇರೆ ಒಂದು ಸಮಸ್ಯೆಗೆ ಒಳಗಾಗುವಂಥ ಸಾಧ್ಯತೆಗಳು ಬಹಳ ಇರುತ್ತೆ ಡಯಾಬಿಟಿಕ್ ಬಂದವರು. ಅದರಲ್ಲೂ ಕೂಡ ಟೈಪ್ 1 ಮತ್ತು ಟೈಪ್ 2 ಅಲ್ಲಿ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ನೋಡ್ತೇವೆ. ಈಗ ಟೈಪ್ 1 ಡಯಾಬಿಟಿಕ್ ಬಂದವರು ಸಾಮಾನ್ಯವಾಗಿ ವಂಶಪಾರಂಪರ್ಯವಾಗಿ ಅದನ್ನು ಮುಂದಿನ ಪೀಳಿಗೆಗೂ ಪಾಸಾಗೋದನ್ನು ನೋಡ್ತೀವಿ. ಅವರು ಸಾಮಾನ್ಯವಾಗಿ ಇನ್ಸುಲಿನ್ ಮೇಲೆ ಡಿಪೆಂಡ್ ಆಗಿರ್ತಾರೆ, ಡೈರೆಕ್ಟಾಗಿ ಇಂಜೆಕ್ಟ್ ಮಾಡಿಕೊಳ್ಳುವಂಥದ್ದು. ಅದೇ ರೀತಿ ಟೈಪ್ 2ನಲ್ಲಿ ಬೇರೆ ಬೇರೆ ರೀತಿಯ ಜೀವನ ಕ್ರಮ ಇರಬಹುದು, ಆಹಾರ ಕ್ರಮ ಇರಬಹುದು, ಈ ಥರದ ಒಂದು ಅಥವಾ ಒತ್ತಡದಿಂದ ಆಗಿರಬಹುದು, ಬಹಳಷ್ಟು ಕಾರಣಗಳು ಈ ಟೈಪ್ 2 ಡಯಾಬಿಟಿಕ್ ಬರಲಿಕ್ಕೆ ಕಾರಣ ಆಗ್ತದೆ. ಈಗ ಸಾಮಾನ್ಯವಾಗಿ ಎಷ್ಟೋ ಮಂದಿ ತನಗೆ ಡಯಾಬಿಟಿಕ್ ಬಂದಿದೆ ಅಂದ ಕೂಡಲೇ ತನ್ನ ಜೀವನವೇ ಮುಗೀತು ಅನ್ನುವಂಥ ಒಂದು ರೀತಿಯ ಹತಾಶೆಗೆ ಒಳಗಾಗ್ತಾರೆ. ಇನ್ನು ಹಾಸ್ಪಿಟಲ್ನಲ್ಲಿ ನೀವು ಮೆಡಿಸಿನನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅದರ ಕಂಟ್ರೋಲ್ ಮಾತ್ರ ಇಟ್ಕೊಂಡಿರ್ತಾರೆ, ಬಿಟ್ಟರೆ ಮೆಡಿಸಿನನ್ನು ಕೆಲವು ದಿನಗಳಿಗೊಮ್ಮೆ ಅದರ ಡೋಸನ್ನು ಜಾಸ್ತಿ ಮಾಡ್ತಾ ಬರ್ತಾರೆ. ಈ ಎರಡು ಪ್ರಕಾರದ ಯಾವುದೇ ಒಂದು ಮಾದರಿಯಲ್ಲಿ ಸಮಸ್ಯೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ನಾವು ಆ ಮಧುಮೇಹವನ್ನು ನಿಯಂತ್ರಣ ಮಾಡಿಕೊಳ್ಳದೇ ಇದ್ದರೆ ನ್ಯೂರೋಪತಿಯಂತಹ ದೊಡ್ಡ ಸಮಸ್ಯೆಗೆ ನಾವು ಒಳಗಾಗ್ತೇವೆ. ನ್ಯೂರೋಪತಿಗೆ ಕನ್ವರ್ಟ್ ಆಯಿತು ಅಂತಂದರೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಕಳ್ಕೊಳ್ಬೋದು, ಕಾಲಿಗೆ ಅಥವಾ ಕೈಗೆ ಗ್ಯಾಂಗ್ರೀನನ್ನು ಬರುವಂಥ ಸಾಧ್ಯತೆ ಇರುತ್ತೆ, ಕಿಡ್ನಿಯನ್ನು ಕಳ್ಕೊಳ್ಬೇಕಾಗಬಹುದು. ಈ ಥರದ ಜಟಿಲವಾದಂಥ ಸಮಸ್ಯೆಗೆ ನಾವು ಒಳಗಾಗಬೇಕಾಗತ್ತೆ. ಹಾಗಾದರೆ ಈ ಬಂದಂಥ ಡಯಾಬಿಟಿಕ್ಕನ್ನು ಅಥವಾ ಮಧುಮೇಹವನ್ನು ರಿವರ್ಸ್ ಮಾಡಲಿಕ್ಕೆ ಸಾಧ್ಯತೆ ಇದೆಯೇ, ಅಥವಾ ಅದನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಕೊಂಡು ಇನ್ಸುಲಿನ್ ತಗೊಳ್ತಾ ಇದ್ದವರು ಒಂದು ನಿಯಂತ್ರಣಕ್ಕೆ ಬಂದು ಆನಂತರ ಟ್ಯಾಬ್ಲೆಟನ್ನು ತಗೊಳ್ತಾ ಇದ್ದವರು ಸಂಪೂರ್ಣವಾಗಿ ರಿವರ್ಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ವಿಚಾರವಾಗಿ ನಾವು ಸುಮಾರು 20 ವರ್ಷದಿಂದಲೂ ಕೂಡ ಈ ಒಂದು ಸಮಸ್ಯೆ ಬಗ್ಗೆ ಬಹಳಷ್ಟು ಬೇರೆ ಬೇರೆ ಥರದ ಮಾದರಿಯ ಚಿಕಿತ್ಸೆ ಇರಬಹುದು ಅಥವಾ ಜೀವನ ಕ್ರಮ, ಆಹಾರ ಕ್ರಮದಲ್ಲಿ ಮಾಡುವಂಥ ಬದಲಾವಣೆಗಳಿಂದಾಗಿ ಅದನ್ನು ರಿವರ್ಸ್ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಬಂದಿದ್ವಿ. ಅದರಲ್ಲೂ ಕೂಡ ಇತ್ತೀಚೆಗೆ ಕೆಲವಷ್ಟು ಬದಲಾವಣೆಗಳೆಲ್ಲ ನಮ್ಮಲ್ಲಿ ಮಾಡಿಕೊಂಡಾಗ ಸಂಪೂರ್ಣವಾಗಿ ನಿಯಂತ್ರಣ ಅಥವಾ ರಿವರ್ಸ್ ಮಾಡಿಕೊಳ್ಳುವಂಥ ವಿಚಾರ ಇರಬಹುದು ಅಥವಾ ಕಂಟ್ರೋಲ್ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಬಹಳ ಮಹತ್ವದ ಒಂದು ರಿಸಲ್ಟನ್ನು ನಾವು ನೋಡಿದ್ವಿ. ಯಾವುದು ಅಂತಂದರೆ, ಈಗ ಟೈಪ್ 1 ಇದ್ದವರು ಕೂಡ ಆ ಇನ್ಸುಲಿನನ್ನು ಬಿಟ್ಟು ಸಾಮಾನ್ಯ ಮಾತ್ರೆಗೆ ಬಂದಂಥ ಉದಾಹರಣೆ ಇದೆ. ಟೈಪ್ 2ನಲ್ಲಿ ಇದ್ದಂಥವರು ಹೋಗ್ತಾ ಹೋಗ್ತಾ ಸಂಪೂರ್ಣವಾಗಿ ಮೆಡಿಸಿನನ್ನು ನಿಲ್ಲಿಸಿದ ಉದಾಹರಣೆಗಳನ್ನು ನಾವು ನೋಡಿದ್ವಿ. ಅದರ ನಂತರ ದಿನಗಳಲ್ಲಿ ನಾವು ಕೆಲವಷ್ಟು ನಮ್ಮಲ್ಲಿ ಬರುವಂಥ ಡಯಾಬಿಟಿಕ್ ಪೇಷಂಟ್ ಅವರಿಗೆ ಈಗ ನಾವು ಹೇಳುವಂಥ ಕೆಲವು ಬದಲಾವಣೆಗಳನ್ನು ಆಹಾರದಲ್ಲಿ, ಜೀವನ ಕ್ರಮದಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಅದೇ ಮೆಡಿಸಿನನ್ನು ದಿನದಿಂದ ದಿನಕ್ಕೆ ಜಾಸ್ತಿ ಮಾಡೋದ್ರ ಬದಲು ಅದರ ಡೋಸನ್ನು ಕಮ್ಮಿ ಮಾಡ್ತಾ ಬಂದು ನಾವು ಸಂಪೂರ್ಣವಾಗಿ
ಅವರಿಗೆ ಕೆಲವರಿಗೆ ರಿವರ್ಸ್ ಮಾಡಿಕೊಂಡಂಥ ಉದಾಹರಣೆ ಕೂಡ ನಮ್ಮಲ್ಲಿದೆ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಯಾವುದೇ ಕಾರಣಕ್ಕೂ ಇವತ್ತು ನಾವು ಕೊಟ್ಟಂಥ ಸಲಹೆಯನ್ನು ನೀವು ತೆಗೆದುಕೊಳ್ಳೋದ್ರ ಜೊತೆಗೆ ವೈದ್ಯರ ಸಲಹೆ ಇಲ್ಲದೇ ಯಾವುದೇ ನೀವು ರೆಗ್ಯುಲರಾಗಿ ತಗೊಳ್ತಾ ಇರುವಂಥ ಮೆಡಿಸಿನನ್ನು ಬಂದ್ ಮಾಡಬಾರ್ದು, ತಗೊಳ್ಳೇಬೇಕು. ಯಾವಾಗ ಅದರ ಡೋಸು ಕಮ್ಮಿ ಆಗ್ತಾ ಇದೆ ಅಂತ ಗೊತ್ತಾಗ್ತದೋ ಆವಾಗ ಅದರ ಡೋಸನ್ನು ಡಾಕ್ಟರ್ ಆದವರೇ ಅದನ್ನು ಕಮ್ಮಿ ಮಾಡ್ತಾರೆ. ಹೋಗ್ತಾ ಹೋಗ್ತಾ ಡೋಸನ್ನು ಕಮ್ಮಿ ಮಾಡ್ತಾ 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 ಮುಂದೊಂದು ದಿನ ಡಾಕ್ಟರ್ ಸಲಹೆಯನ್ನು ಪಡ್ಕೊಂಡು ನೀವು ಆ ಮೆಡಿಸಿನನ್ನು ಕಂಪ್ಲೀಟ್ ಬಂದ್ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇಲ್ಲಿ ನಾವು ಮಾಡುವಂಥ ಈ ಪ್ರಯತ್ನ ಏನಿದೆ ನಮ್ಮ ಧ್ಯಾನ ಕೇಂದ್ರದಲ್ಲಿ, ಕೆಲವು ಆಸಕ್ತಿ ಇದ್ದವರಿಗೆ ನಾವು ಈ ಒಂದು ನಾವು ಮಾಡ್ತಾ ಇರುವಂಥ ಮೆಥಡನ್ನು ವೆಬಿನಾರ್ ಮೂಲಕ ಮಾಡಿಸಿ ಅವರಲ್ಲಿ ಈ ಡಯಾಬಿಟಿಕ್ ವಿಪರೀತ ಹೆಚ್ಚುದನ್ನು ಸಂಪೂರ್ಣವಾಗಿ ಕಂಟ್ರೋಲ್ ತಂದು ಅಟ್ಲೀಸ್ಟ್ ಕಡಿಮೆ ಡೋಸ್ನ ಮಾತ್ರೆಗಾದರೂ ತಂದುಬಿಟ್ರೆ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅದರಲ್ಲೂ ಕೂಡ ಕೆಲವು ವ್ಯಕ್ತಿಗಳಿಗೆ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇದರಲ್ಲಿ. ಆದರೆ ದಿನದಿಂದ ದಿನಕ್ಕೆ ಹೋಗ್ತಾ ಇರುವುದು, ವಿಕೋಪಕ್ಕೆ ಹೋಗ್ತಾ ಇರುವಂಥ ಡಯಾಬಿಟಿಕನ್ನು ಕಂಟ್ರೋಲ್ ಮಾಡಬಹುದು, ಅದನ್ನು ನಿಯಂತ್ರಣಕ್ಕೆ ಸಂಪೂರ್ಣವಾಗಿ ತರಬಹುದು. ಈ ಕ್ರಮವನ್ನು ಅನುಸರಿಸದೇ ಆದರೆ ಮುಂದೊಂದು ದಿನ ಈ ನ್ಯೂರೋಪತಿ ಅನ್ನುವಂಥ ಕಾಂಪ್ಲಿಕೇಶನ್ಗೆ ನಿಮ್ಮ ಡಯಾಬಿಟಿಕ್ ಹೋಗೋದಿಲ್ಲ. ದೃಷ್ಟಿ ಸಮಸ್ಯೆ ಇರ್ಬೋದು, ಗಂಗ್ರೀನ್ ಸಮಸ್ಯೆ, ಅದೆಲ್ಲದರಿಂದ ನೀವು ಪಾರಾಗಬಹುದು. 99% ಜನ ಇದರ ಸಂಪೂರ್ಣವಾಗಿ ನ್ಯೂರೋಪತಿಯಿಂದ ಹೊರಗೆ ಬರಬಹುದು, ಕಾಂಪ್ಲಿಕೇಶನ್ನಿಂದ ಹೊರಗೆ ಬರಬಹುದು. ಹಾಗೆ ಬಿಟ್ಟರೆ ಯಾವತ್ತಿದ್ರೂ ಯಾರಿಗಾದ್ರೂ ಮುಂದೆ ಅದು ಸಮಸ್ಯೆನೇ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ನಾವೀಗ ಮಾಡುವಂಥ ಪ್ರಯತ್ನ ಈ ಎರಡು ರೀತಿ ನಿಮಗೆ ಸಾಧ್ಯತೆ ಆಗುತ್ತೆ. ನಿಮ್ಮಲ್ಲಿ ಯಾವ ಟೈಪ್ ಇದೆ, ಯಾವ ಮಾದರಿಯ ಮಾತ್ರೆಯನ್ನು ತೆಗೆದುಕೊಳ್ತೀರಿ, ಯಾವ ಹಂತದಲ್ಲಿದೆ ಅನ್ನೋದ್ರ ಮೇಲೆ ರಿವರ್ಸ್ ಮಾಡಬಹುದು ಅಥವಾ ಸಂಪೂರ್ಣ ನಿಯಂತ್ರಣ ಮಾಡಬಹುದು ಎನ್ನುವುದನ್ನು ನೀವೇ ಡಿಸೈಡ್ ಮಾಡ್ಬೋದು. ಇಲ್ಲಿ ನಾವು ಮಾಡಿಕೊಳ್ಳೇಬೇಕಾದಂಥ ಕೆಲವಷ್ಟು ಕ್ರಮಗಳ ಬಗ್ಗೆ ನಾವು ನೋಡಬೇಕಾಗತ್ತೆ. ಅದನ್ನು ನಾವು ವೆಬಿನಾರ್ನಲ್ಲಿ ಕಂಪ್ಲೀಟಾಗಿ ನಿಮ್ಮನ್ನು ಕೌನ್ಸಿಲಿಂಗ್ ಮಾಡ್ತಾ ನಿಮ್ಮನ್ನು ಏನು ಯಾವ ರೇಂಜ್ ಇದೆ, HbA1c ಯಾವುದು ಎಷ್ಟರ ಮಟ್ಟಿಗಿದೆ ಅನ್ನೋದನ್ನೆಲ್ಲ ನಾವು ನಿಮಗೆ ತಿಳಿಸ್ತಾ ಆ ರಿಪೋರ್ಟನ್ನು ನೋಡ್ತಾ ನೀವು ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೋದು ಅನ್ನೋದು ನಿಮಗೆ ವೈಯಕ್ತಿಕವಾಗಿ ನಾವು ಕೌನ್ಸಿಲಿಂಗನ್ನು ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ನಾವು ಇದರ ಒಂದು ವೆಬಿನಾರನ್ನು ಫೆಬ್ರವರಿ ತಿಂಗಳ 8ನೇ ತಾರೀಕು ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಈ ವೆಬಿನಾರ್ಗೆ ಜಾಯ್ನ್ ಆಗಲಿಕ್ಕೆ ನಾವು ಎಲ್ಲರಿಗೂ ಕೂಡ ಅವಕಾಶ ಕೊಡ್ತಾ ಇಲ್ಲ. ಡಯಾಬಿಟಿಕ್ ಇದ್ದವರು ಕೂಡ, ಅದರಲ್ಲೂ ಡಯಾಬಿಟಿಕ್ ಇದ್ದವರು ನಮ್ಮ ಗ್ರೂಪಿಗೆ ನೀವು ಜಾಯಿನ್ ಆಗಬೇಕಾಗತ್ತೆ. ನಾವು ಗ್ರೂಪ್ ವೈಸ್ ಮಾಡ್ತೀವಿ, ಇಂಡಿವಿಜುವಲ್ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಜನ ಜಾಯಿನ್ ಆಗೋದ್ರಿಂದ. ಆದರೆ ಇಲ್ಲಿ ಕೆಲವು ಪದ್ಧತಿ ಅಥವಾ ನಿಯಮಗಳು ನಾವು ಪಾಲಿಸಲೇಬೇಕಾಗಿರೋದ್ರಿಂದ ನಮ್ಮ ಗ್ರೂಪಿಗೆ ಬರಲಿಕ್ಕೆ ನೀವು ಕೆಲವು ನಿಯಮಗಳಿರ್ತವೆ. ಆ ನಿಯಮವನ್ನು ನಾವು ನಿಮಗೆ ಕಾಲ್ ಮಾಡಿದಾಗ ಹೇಳ್ತೇವೆ. ನೀವು ಈ ವೆಬಿನಾರ್ಗೆ ಜಾಯಿನ್ ಆಗುವಂಥ ಆಸಕ್ತಿ ಇದ್ದಲ್ಲಿ ಕೆಳಗಡೆ ಸ್ಕ್ರೋಲ್ ಕಾಣುವಂಥ ನಂಬರಿಗೆ ಕರೆ ಮಾಡಿ, ಆನಂತರ ನೀವು ನಮ್ಮ ಗ್ರೂಪಿಗೆ ಯಾವ ರೀತಿ ಜಾಯಿನ್ ಆಗ್ಬೋದು ಅನ್ನೋದನ್ನು ನಾವು ನಿಮ್ಗೆ ಹೇಳ್ತೇವೆ. ಈ ಗ್ರೂಪಿಗೆ ಜಾಯಿನ್ ಆಗುವಂಥದ್ದು ಅಥವಾ ನಿಮಗೆ ವೆಬಿನಾರ್ಗೆಲ್ಲ ಯಾವುದೇ ಚಾರ್ಜಸ್ ನಾವು ಮಾಡೋದಿಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂದರೆ ಪ್ಯಾಂಕ್ರಿಯಾಸ್ ಅನ್ನುವಂಥದ್ದು ನಮಗೆ ಇನ್ಸುಲಿನನ್ನು ಕ್ರಿಯೇಟ್ ಮಾಡುವಂಥ ಗ್ರಂಥಿ. ಆ ಪ್ಯಾಂಕ್ರಿಯಾಸ್ಗೆ ನಾವು ಯಾವ ರೀತಿ ಅದು ಒಂದು ಅಡಿಷ್ನಲ್ ಆಗಿ ಅದನ್ನು ರಿಕವರಿ ಮಾಡ್ಬೋದು ಅನ್ನೋದಕ್ಕೆ ಕೆಲವು ಹೀಲಿಂಗ್ ಬೇಕಾಗುತ್ತೆ. ಅಂಥ ಅವಶ್ಯಕತೆ ಇದ್ದಾಗ ನಾವು ರೇಖೆಯನ್ನು ನಿಮಗೆ ಕಲಿಸುವಂಥ ಅವಶ್ಯಕತೆ ಬರುತ್ತೆ ಅಲ್ಲಿ. ಹಾಗಾಗಿ ಅದೊಂದು ನಿಯಮ ಇರ್ಬೋದು. ಹಾಗಂತ ವೆಬಿನಾರ್ಗೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸಾಮಾನ್ಯವಾಗಿ ನಾವು ಯಾವುದೇ ಮಾದರಿಯ ಡಯಾಬಿಟಿಕ್ ಆಗಿದ್ದು ಕೂಡ ಟೈಪ್ 1 ಅಥವಾ ಟೈಪ್ 2 ಇರಲಿ, ಅಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಂತ ಬಹಳಷ್ಟು ವಿಭಾಗದಲ್ಲಿ ಇರುತ್ತೆ. ಸಾಮಾನ್ಯವಾಗಿ ನಾವು ಗ್ರಹಿಸಿದ ಪ್ರಕಾರ, ನಾವು ಚೆಕ್ ಮಾಡಿದ ಪ್ರಕಾರ ಇಲ್ಲಿ ಡಯಾಬಿಟಿಕ್ ಯಾವ ರೀಸನ್ನಿಂದ ಬಂದಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಹಾರದಿಂದ ಬಂದಿದೆಯೋ ಅಥವಾ ನಾವು ತೆಗೆದುಕೊಳ್ಳುವಂಥ ಆಹಾರನೋ ಅಥವಾ ವಂಶ ಪಾರಂಪರ್ಯವಾಗಿ ಬಂದಿದೆಯೋ ಅದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ತೇವೆ. ಯಾವ ರೀತಿ ನಿಮ್ಮನ್ನು ಕೌನ್ಸಿಲಿಂಗ್ ಮಾಡೋದ್ರ ಮೂಲಕ ತಗೊಳ್ತೀವಿ, ಅದರಲ್ಲಿ ನಮಗೆ ಗೊತ್ತಾಗತ್ತೆ ನಾವು ಅದನ್ನು ಕೌನ್ಸಿಲಿಂಗ್ ಮಾಡಿದಾಗ. ಇನ್ನು ಈ ಒಂದು ವೆಬಿನಾರ್ನಲ್ಲಿ ಜಾಯಿನ್ ಆದವರಿಗೆ ಮೊದಲಿಗೆ ನಾವು ತೆಗೆದುಕೊಂಡು ಹೋಗುವಂಥದ್ದು ಅವರ ಊಟ ಮತ್ತು ತಿಂಡಿಯ ಪ್ರಕಾರ ಯಾವುದು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 4 ದೋಸೆಯನ್ನು ತಿಂತಾ ಇದ್ದಾನೆ, 4 ರೊಟ್ಟಿಯನ್ನು ತಿಂತಿದ್ದಾನೆ, ಅಥವಾ 4 ಚಪಾತಿಯನ್ನು ತಿಂತಿದ್ದಾನೆ ಅಂದರೆ ಅವನು ಆ ತಿಂಡಿ ಮಾಡಿದ ನಂತರ ಅವನಲ್ಲಿ ಆಗುವಂಥ ಗ್ಲೂಕೋಸ್ ಪ್ರಮಾಣ
ಸೃಷ್ಟಿಯಾಗುವಂಥ ಗ್ಲೂಕೋಸ್ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಮೇಲೆ ಅವನು ಎಷ್ಟು ಚಪಾತಿಯನ್ನು ತಿನ್ನಬಹುದು, ಎಷ್ಟು ರೊಟ್ಟಿಯನ್ನು ತಿನ್ನಬಹುದು, ಎಷ್ಟು ದೋಸೆಯನ್ನು ತಿನ್ನಬಹುದು, ಅಥವಾ ಅದರಿಂದನೇ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಅದು ಪರ್ಯಾಯವಾಗಿ ಅದರೊಟ್ಟಿಗೆ ಏನು ಆ್ಯಡ್ ಮಾಡಬೇಕು ಅನ್ನೋದನ್ನು ನಾವು ಅವರ ವೈಯಕ್ತಿಕ ಕೌನ್ಸಿಲಿಂಗ್ನಲ್ಲಿ ತಿಳಿಸ್ಕೊಡ್ತೇವೆ. ಮತ್ತು ಯಾವುದೇ ರೀತಿ ಎಕ್ಸ್ಟ್ರಾ ನೀವು ಔಷಧಿಯನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆನಂತರ ಬೇರೆ ಬೇರೆ ಪಥ್ಯವನ್ನು ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಆಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಏನನ್ನು ನಾವು ಬದಲಾವಣೆ ಮಾಡಿಕೊಂಡಾಗ ಆಗತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಿಗೆ ಬರೋ ರೀತಿಯಲ್ಲಿ ನಾವು ನೋಡ್ತೇವೆ. ಆವಾಗ ನೀವು ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಬಹುದು. ಆ ನಂತರ ದಿನದಲ್ಲಿ ಮಧ್ಯಾಹ್ನ ಮತ್ತು ಸಂಜೆ ಹೊತ್ತಿನ ಊಟ ರೊಟ್ಟಿಯೋ, ಚಪಾತಿಯೋ, ಮುದ್ದೆಯೋ ಅಥವಾ ಅನ್ನವೋ, ಒಂದು ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ, ಇವತ್ತು ನಾನು ಅನ್ನ ತಿಂತಿದ್ದೀನಿ ಅಂದರೆ ಅನ್ನವೇ ನಮಗೆ ಗ್ಲೂಕೋಸನ್ನು ಜಾಸ್ತಿ ಮಾಡಬಹುದು. ಅಥವಾ ರೊಟ್ಟಿಯನ್ನು ತಿಂತಿದ್ರೆ ರೊಟ್ಟಿನೇ ಆ ರೀತಿ ನಮಗೆ ಗ್ಲೂಕೋಸ್ ಪ್ರಮಾಣವನ್ನು ಜಾಸ್ತಿ ಮಾಡ್ಬೋದು. ಆ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕಾಗತ್ತೆ? ಅನ್ನದ ಬದಲು ರೊಟ್ಟಿ ತಿನ್ನೋದು, ಜೋಳ ತಿನ್ನೋದು, ಯಾವುದು ತಿಂದ್ರೂ ಕೊಡಿ, ಸಾಮಾನ್ಯವಾಗಿ ಶುಗರ್ ಲೆವೆಲ್ ಜಾಸ್ತಿ ಆಗೇ ಆಗತ್ತೆ. ಈಗ ಅನ್ನ ತಿಂತ ಇದ್ದವನು ರೊಟ್ಟಿ ತಿನ್ನೋದ್ರಿಂದ ಅವನು ಶುಗರ್ ಲೆವೆಲ್ ಕಮ್ಮಿ ಆಗ್ತಂತ ಹೇಳಲಿಕ್ಕೆ ಬರೋದಿಲ್ಲ. ರೊಟ್ಟಿ ತಿಂತಿದ್ದವನು ಮುದ್ದೆ ತಿಂದಾಗ ಕಮ್ಮಿ ಆಗತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಮುದ್ದೆ ತಿಂತ ಇದ್ದವನು ಅವನು ಚಪಾತಿಯನ್ನು ತಿನ್ನೋದನ್ನು ಸ್ಟಾರ್ಟ್ ಮಾಡಿದರೆ ಅಲ್ಲೂ ಕೂಡ ಕಮ್ಮಿ ಆಗೋದಿಲ್ಲ. ಆದರೆ ವ್ಯಕ್ತಿಯಿಂದ ವ್ಯಕ್ತಿಗೆ ಅನ್ನ ಮತ್ತು ರೊಟ್ಟಿ, ಚಪಾತಿ, ಮುದ್ದೆ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಮಾಡ್ಬೋದು. ಕೆಲವರಿಗೆ ಅನ್ನ ಅವನ ದೇಹಕ್ಕೆ ಸಪೋರ್ಟಿವ್ ಆದರೆ ಕೆಲವರಿಗೆ ಚಪಾತಿ ಆಗ್ಬೋದು, ಆ ಸಾಧ್ಯತೆ ಇರ್ತದೆ. ಆದರೆ ಅಲ್ಲಿ ಅದರ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಆಗತ್ತಂತ ನಾವು 100% ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಅವನ ದೇಹಕ್ಕೆ ಯಾವುದು ಸಪೋರ್ಟಿವ್ ಆಗ್ತದೆ ಅದನ್ನು ನಾವು ಚೆಕ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ವೆಬಿನಾರ್ನಲ್ಲಿ ಹೇಳ್ಕೊಡ್ತೀವಿ ವೈಯಕ್ತಿಕವಾಗಿ. ನೆಕ್ಸ್ಟು, ಪ್ರತಿ ಊಟದ ಜೊತೆಗೆ ನಾವು ರೊಟ್ಟಿನೋ, ಅನ್ನನೋ, ಚಪಾತಿನೋ ಅದ್ರ ಒಟ್ಟಿಗೆ ನಾವು ಯಾವುದನ್ನು ಆ್ಯಡ್ ಮಾಡಬಹುದು. ಒಬ್ಬ ವ್ಯಕ್ತಿಗೆ ಈ 4 ಐಟಮ್ನಲ್ಲಿ ಯಾವುದೇ ಜಾಸ್ತಿ ಮಾಡ್ತಾ ಇದ್ರೂ ಕೂಡ ಅದರೇ ಆಹಾರವನ್ನು ಚೇಂಜ್ ಮಾಡಿದೆ ಅಥವಾ ಬದಲಾವಣೆ ಮಾಡ್ಕೊಳ್ಳೋದೇ ಅದರಲ್ಲಿ ಆ್ಯಡ್ ಮಾಡಿಕೊಳ್ಳೋದ್ರಿಂದ ಮತ್ತು ಅದರ ಪ್ರಮಾಣವನ್ನು ಸರಿದೂಗಿಸ್ಲಿಕ್ಕೆ ಈ ರೀತಿ ಕ್ರಮವನ್ನು ಮಾಡಿಕೊಂಡಾಗ ಆಗತ್ತೆ. ಅದು ಯಾವ ರೀತಿ ಮಾಡಬೇಕು, ಎಷ್ಟು ಪರ್ಸೆಂಟೇಜ್ ಮಾಡಬೇಕು ಎಲ್ಲನೂ ಕೂಡ ನಿಮಗೆ ನಾವು ನಮ್ಮ ವೆಬಿನಾರ್ನಲ್ಲಿ ಹೇಳ್ಕೊಡ್ತೇವೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ನಾವು ಬಹಳ ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ ನಮ್ಮ ಡಯಾಬಿಟಿಕ್ ಇದನ್ನು ರೇಂಜನ್ನು ನಾವು ಕಮ್ಮಿ ಮಾಡ್ಬೋದು. HbA1c ಕಮ್ಮಿ ಮಾಡ್ಕೊಳ್ಬೋದು. ನಾವು ನೋಡಿದ್ವಿ, ಒಬ್ಬ ವ್ಯಕ್ತಿಗೆ ನಮ್ಮಲ್ಲಿ ಬಂದ ಅವನಿಗೆ 12 ಪಾಯಿಂಟ್ನಷ್ಟು ಈ HbA1c ಇತ್ತು. ನಾವು ಕೇವಲ 2 ತಿಂಗಳಲ್ಲಿ ಅದನ್ನು 7ಕ್ಕೆ ನಂಬರಿಗೆ ತಂದುಬಿಟ್ಟಿದ್ವಿ. ನಾವು ಆಹಾರ ಕ್ರಮ, ಜೀವನ ಕ್ರಮ ಎಲ್ಲ ಸ್ವಲ್ಪ ಮಟ್ಟಿನ ಬದಲಾವಣೆ ಮಾಡಿಕೊಂಡು. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಆಹಾರ ಪದ್ಧತಿಯಲ್ಲಿ ನೀವು ಮಾಡ್ಕೊಳ್ಬೇಕಾದಂಥ ಬದಲಾವಣೆ ಸ್ವಲ್ಪ ಮಟ್ಟಿಗೆ ಏನನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನು ನೀವು ಕೌನ್ಸಿಲಿಂಗ್ ಮೂಲಕ ಅದನ್ನು ಸರಿ ಮಾಡಿಕೊಳ್ಳಿ. ಖಂಡಿತ ನಿಮಗೆ ಸಾಧ್ಯತೆ ಇದೆ. ಇದರಲ್ಲಿ ನಿಮ್ಮ 300-400 ರೇಂಜ್ಗೆ ಹೋಗ್ತಾ ಇರುವಂಥ ಈ ಡಯಾಬಿಟಿಕ್ ಇದೇನಿದೆ 200 ಒಳಗಡೆ ತಂದುಕೊಳ್ಬೋದು ಈ ಬರೀ ಆಹಾರ ಕ್ರಮದಿಂದಲೇ. ಅದರಲ್ಲೂ ಕೂಡ ಫಾಸ್ಟಿಂಗ್ ಅಂತೂ 200 ಇದ್ದವರೆಲ್ಲ ಬರೀ 70-80ರಲ್ಲಿ ತಂದಂಥ ಇದನ್ನು ನಾವು ನೋಡ್ತೀವಿ. ಖಂಡಿತ ಸಾಧ್ಯತೆ ಇದೆ. ಬರೀ ನೀವು ಡೋಸನ್ನು ಜಾಸ್ತಿ ಮಾಡೋದ್ರಿಂದಲ್ಲ, ಡೋಸ್ ಅದನ್ನೇ ಇಟ್ಕೊಳ್ಳಿ, ಕೊನೆಗೆ ಹೋಗ್ತಾ ಅದನ್ನೇ ಕಮ್ಮಿ ಮಾಡ್ತಾ ಬನ್ನಿ. ಮತ್ತೆ ಜಾಸ್ತಿ ಮಾಡೋದು ಬೇಡ, ಅದೆಲ್ಲ ಕಾಂಪ್ಲಿಕೇಶನ್ಗೆ ಹೋಗುತ್ತೆ, ನ್ಯೂರೋಪತಿಗೆ ಕನ್ವರ್ಟ್ ಆಗುತ್ತೆ. ಆ ರೀತಿ ಮಾಡಬಹುದು. ಆನಂತರ ಊಟ ಮತ್ತು ತಿಂಡಿ ಆದ ನಂತರ ನಮ್ಮಲ್ಲಿ ಇರುವಂಥ ವಸ್ತುವಿನಲ್ಲಿ ಯಾವುದಾದ್ರೂ ಒಂದು ಐಟಮನ್ನು ಆ್ಯಡ್ ಮಾಡಬಹುದು. ಯಾಕೆ ಅದರಲ್ಲೂ ಕೂಡ ನಮ್ಮ ಡಯಾಬಿಟಿಕನ್ನು ಕಮ್ಮಿ ಮಾಡೋ ಆಹಾರ ಚೇಂಜ್ ಮಾಡೋದು ಓಕೆ, ಅದ್ರ ಒಟ್ಟಿಗೆ ನಾವು ಕೆಲವು ಸೀಡ್ಸಿಂದ ಕೆಲವು ಇದನ್ನು ಮಾಡಲಿಕ್ಕೆ ಅವಕಾಶ ಇದೆ. ಅದನ್ನು ಕೂಡ ಹೇಳ್ತೇವೆ ನಾವು. ಊಟವಾದ ನಂತರ ಸ್ವಲ್ಪ ಹೊತ್ತಲ್ಲಿ ಏನು ಮಾಡಬೇಕು, ತಿಂಡಿ ಆದ ನಂತರ ಏನು ಮಾಡಬೇಕು. ಆ ನಂತರ ನಮ್ಮ ಜೀವನದಲ್ಲಿ ಆಹಾರ ಕ್ರಮದಲ್ಲಿ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕಂತ 5 ವಸ್ತು ಇದೆ. ಆ 5 ವಸ್ತು ಯಾವುದು? ಸಾಮಾನ್ಯವಾಗಿ ಹೆಚ್ಚು ಜನರು ಬಳಸ್ತಾ ಇರುವಂಥದ್ದು, ಹೆಚ್ಚು ಪ್ರಮಾಣದಲ್ಲಿ ಬಳಸ್ತಾ ಇರುವಂಥದ್ದು ಈ 5 ಐಟಮ್. ಅವರಿಗೆ ಗೊತ್ತಿಲ್ಲ. ಆ 5 ಬಿಳಿ ವಸ್ತುವನ್ನು ನೀವು ಆಹಾರ ವಸ್ತುವನ್ನು ನೀವು ಬಿಟ್ಟರೆ ಅಂದರೆ ಖಂಡಿತ ನಿಮ್ಮ ಶುಗರ್ ಲೆವೆಲ್ ಏನಿದೆ ಅಥವಾ ಡಯಾಬಿಟಿಕ್ ಇದು ಕಮ್ಮಿ ಮಾಡ್ಕೊಳ್ಳೋಕ್ಕಾಗತ್ತೆ. ಇದನ್ನು ನಾವು ಮಾಡಿ ನೋಡಿದ್ದೇವೆ, ಜನರ ಹತ್ರ ಕಸ್ಟಮರ್ ಹತ್ರ ಮಾಡಿ ತೋರಿಸಿದ್ದೇವೆ ನಾವು. 100% ನೀವು ನಿಮ್ಮ ಶುಗರ್ ಲೆವೆಲನ್ನು ರೆಡ್ಯೂಸ್ ಮಾಡಿಕೊಳ್ಬಹುದು.
ಆ 5 ಬಿಳಿ ವಸ್ತುವನ್ನು ನಿಮಗೆ ವೆಬಿನಾರ್ನಲ್ಲಿ ತಿಳಿಸ್ಕೊಡ್ತೀವಿ. ನೀವು ಎಲ್ಲರೂ ಇದು ಬಳಸೋದಿಲ್ಲ. ಅದ್ರಲ್ಲಿ ಕೆಲವರು ಬಳಸ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ಈ ರೀತಿ ಚೇಂಜಸ್ ಆಗುತ್ತೆ ಅಂತೇಳಿ. ಒಟ್ಟ ಮಾತ್ರೆ ತಿಂತಾ ಇದ್ವಿ, ಕಂಟ್ರೋಲಲ್ಲಿ ಇದೆ, ಏನು ತೊಂದರೆ ಇಲ್ಲ ಅಂತ ಧಾರಾಳವಾಗಿ ತಿಂದುಬಿಡ್ತಾರೆ. ಹಾಗಾಗಿ ಅದರಲ್ಲೂ ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇನ್ನು ಊಟ ತಿಂಡಿ ಆದ ನಂತರ ಒಂದು ಜೀವನ ಕ್ರಮದಲ್ಲಿ ಒಂದು ಟೆಕ್ನಿಕ್ಸನ್ನು ನೀವು ಮಾಡೋದಿರುತ್ತೆ. ಟೆಕ್ನಿಕ್ಸ್ ಅಂದರೆ ಏನಿಲ್ಲ, ಬರೀ ನಡಿಗೆ ಒಂದು 10ರಿಂದ 15 ನಿಮಿಷ ನೀವು ನಡಿಗೆಯನ್ನು ಮಾಡಬೇಕಾಗತ್ತೆ. ಅದು ಯಾವ ಟೈಮ್ನಲ್ಲಿ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಯಾವ ಆಕಾರದಲ್ಲಿ ಮಾಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಬೇಕಾದರೆ ನೀವು ಟೆಸ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದನ್ನು ಹೇಳ್ತೀವಿ. ವಾಕಿಂಗ್ ಮಾಡಲಿಕ್ಕೆ ಟೈಮ್ ಯಾವುದು, ಯಾವ ಟೈಮ್ನಲ್ಲಿ ವಾಕಿಂಗ್ ಮಾಡಬೇಕು, ಇದು ನಿಮ್ಮ ಜೀವನ ಕ್ರಮದಲ್ಲಿ ಅಳವಡಿಸ್ಕೊಳ್ಬಹುದಂತ ಕೆಲವಷ್ಟು ನಿಯಮಗಳು. ಇವತ್ತು ನಾವು ಹೇಳ್ತಿರೋದು ಯಾವುದೇ ಔಷಧದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇಲ್ಲ, ಅಡಿಷ್ನಲ್ ಆಗಿ ಯಾವ ಔಷಧನ ಸೇರಿಸ್ತಾ ಇಲ್ಲ, ಬದಲಾಗಿ ಔಷಧವನ್ನು ಕಮ್ಮಿ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾವತ್ತೂ ಔಷಧ ನಮ್ಮ ಆಹಾರ ಆಗಬಾರ್ದು, ಆಹಾರವೇ ನಮ್ಮ ಔಷಧ ಆಗಬೇಕು. ಇಲ್ಲ, ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಏನು ನಿಮ್ಮ ಡಯಾಬಿಟಿಕ್ಗೆ ಕಾರಣ ಆಗ್ತದಲ್ಲ ಆಹಾರವನ್ನು ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು, ಅದರಲ್ಲೇ ಇರೋದು ಮೇನ್. ಅಂದರೆ ನಿಮ್ಮ ಡಯಾಬಿಟಿಕ್ ಪ್ರಮಾಣ ಜಾಸ್ತಿ ಆಗ್ತಿರೋದು ನಿಮ್ಮ ಆಹಾರನೇ ಮುಖ್ಯ ಕಾರಣ ಆಗಿರ್ತದೆ. ಹಾಗಾಗಿ ಅದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ. ಆನಂತರ ನೀವು ಯಾವ ಹಣ್ಣನ್ನು ತಿನ್ನಬಹುದು, ಯಥೇಚ್ಛವಾಗಿ ಏನನ್ನು ತಿನ್ನೋದಲ್ಲ, ತಿನ್ನಲಿಕ್ಕೂ ಒಂದು ಕ್ರಮ ಇದೆ. ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಅದು ಬಹಳ ಇಂಪಾರ್ಟೆಂಟ್. ಕೆಲವು ಮೀಡಿಯಾದಲ್ಲಿ ಬರುತ್ತೆ, ನೀವು ಈ ಹಣ್ಣನ್ನು ತಿನ್ಬೋದು, ಆ ಹಣ್ಣನ್ನು ತಿನ್ಬೇಕಾದ್ರೆ ಯಥೇಚ್ಛವಾಗಿ ತಿನ್ನಲಿಕ್ಕೆ ಅವಕಾಶ ಇಲ್ಲ. ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು ಅಷ್ಟೇ ಪ್ರಮಾಣದಲ್ಲಿ, ಅದರಲ್ಲಿ ಎಲ್ಲ ಹಣ್ಣನ್ನು ಅಲ್ಲ, ಕೆಲವು ಹಣ್ಣನ್ನು. ಹಾಗಾಗಿ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನಾವು ನಿಮ್ಮಲ್ಲಿ ಕೌನ್ಸಿಲಿಂಗನ್ನು ಮಾಡ್ತಾ ನಿಮಗೆ ಅದನ್ನು ಗೈಡ್ ಮಾಡ್ತೀವಿ. ಅದರಲ್ಲೂ ಕೂಡ ನಮ್ಮ ಗ್ರೂಪಲ್ಲಿ ಬರುವಂಥವರಿಗೆ ಬರೀ ವೆಬಿನಾರ್ ಮಾತ್ರ ಅಲ್ಲ, ಬದಲಾಗಿ ಪ್ರತಿ ವಾರ ಅವರಲ್ಲಿ ಏನು ಬದಲಾವಣೆ ಆಯಿತು ಅನ್ನೋದನ್ನು ನಮ್ಮ ಕ್ಲಾಸ್ ನಡೀತಾ ಇರ್ತವೆ. ಅದರಲ್ಲೂ ಕೂಡ ರೇಖಿ, ರಾಜಕೀಯ ರೇಖಿ, ಏಂಜಲ್ಸ್ ಅಥವಾ ಬೇರೆ ಬೇರೆ ಥರದ ಕ್ಲಾಸ್ಗಳು ನಡೀತಾ ಇರ್ತವೆ. ಅವರಿಗೆ ಲಿಂಕ್ ಕೊಟ್ಟು ಆ ಒಂದು ಸಂದರ್ಭದಲ್ಲೂ ಅಥವಾ ಸಪ್ರೇಟಾಗಿ ಅವರಿಗೆ ಒಂದು ಟೈಮನ್ನು ಫಿಕ್ಸ್ ಮಾಡಿ ಆ ಟೈಮ್ನಲ್ಲಿ, ಈಗ ನಮ್ಮಲ್ಲಿ ಡಯಾಬಿಟಿಕ್ ರಿವರ್ಸಿಗಾಗಿ ಯಾರು ನಮ್ಮಲ್ಲಿ ಬಂದಿರ್ತಾರೆ ನಮ್ಮ ಗ್ರೂಪಿಗೆ, ಅಂಥವ್ರಿಗೆ ಪ್ರತ್ಯೇಕವಾದಂಥ ಒಂದು ಸೆಷನ್ಸನ್ನು ತಗೊಂಡು ನಾವು ಮಾಡುವಂಥ ಪ್ರಯತ್ನ ನಾವು ಮಾಡ್ತೇವೆ ಮುಂದಿನ ದಿನದಲ್ಲಿ. ಯಾಕಂದರೆ ಇವತ್ತು ಆ ಡಯಾಬಿಟಿಕನ್ನು ಕಂಟ್ರೋಲ್ ಮಾಡಬೇಕಾದ್ದು ಅಥವಾ ರಿವರ್ಸ್ ಮಾಡ್ಕೊಳ್ಬೇಕಂತ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯಾಗಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಬರ್ತಾ ಇದೆ. ಯಾಕಂದರೆ ನಾವು ಕೆಲವು ಮಕ್ಕಳನ್ನು ಹುಟ್ಟುವಾಗಲೇ ಡಯಾಬಿಟಿಕ್ ಪೇಷಂಟನ್ನು ನಾವು ನೋಡ್ತೀವಿ. ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ನ್ಯೂರೋಪತಿಗೆ 100% ಹೋಗುತ್ತೆ ಅವರ ಒಂದು ಜೀವ. ಹಾಗಾಗಿ ಈ ಒಂದು ಪ್ರಯತ್ನದಲ್ಲಿ ನಿಮ್ಮ ಸಹಕಾರ ಕೂಡ ನಮಗೆ ಬಹಳ ಮುಖ್ಯ. ಆನಂತರ ಕೆಲವು ನಿಯಮಿತ ಆಸನಗಳು, ಯಾವ ಆಸನವನ್ನು ನೀವು ಮಾಡಬಹುದು, ಯಾಕಂದರೆ ಎಲ್ಲ ಆಸನಗಳನ್ನು ಅವರ ದೈಹಿಕ ಒಂದು ಸಾಮರ್ಥ್ಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಆಸನಗಳು ಎಲ್ಲರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಮಾಡಬಹುದಾದಂಥ, ಕೂತ್ಕೊಂಡೇ ಮಾಡಬಹುದಾದಂಥ ಕೆಲವು ಆಸನಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ತೀವಿ ನಾವು. ಇನ್ನು ಆಸನಗಳನ್ನು ಮಾಡಲಿಕ್ಕೆ ನಿಮ್ಗೆ ಆಗೋದಿಲ್ಲ ಯೋಗಾಸನಗಳನ್ನು ಅಂತಿದ್ರೆ, ಕೆಲವು ಸುಜೋಗ್ ಟೆಕ್ನಿಕ್ಸನ್ನು ಕೂಡ ಹೇಳ್ಕೊಡ್ತೇವೆ. ನಮ್ಮಲ್ಲಿ ಆ ಒಂದು ಟ್ರೈನಿಂಗ್ ಕೂಡ ಇದೆ. ಅದು ಆಗದೇ ಇದ್ದವರಿಗೆ ಕಂಚಿನ ಥೆರಪಿಯ ರೀತಿಯ ಕೆಲವು ಹೀಲಿಂಗ್ ಮತ್ತು ಅಕ್ಯುಪ್ರೆಷರ್ ಮೆಥಡನ್ನು ಕೂಡ ಹೇಳ್ಕೊಡ್ತೇವೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಜೀವನ ಕ್ರಮದಲ್ಲಿ. ಯಾರಿಗೆ ವಾಕಿಂಗನ್ನು ಮಾಡಲಿಕ್ಕೆ ಆಗೋದಿಲ್ಲೋ, ಯಾರಿಗೆ ಎಕ್ಸಸೈಸನ್ನು ಮಾಡಲಿಕ್ಕೆ ಆಗೋದಿಲ್ಲೋ ಅಂಥವರಿಗೂ ಕೂಡ ನಾವು ಕೆಲವು ಸುಲಭವಾದಂಥ ಅವ್ರು ಮಾಡುವಂಥ ಟೆಕ್ನಿಕ್ಸನ್ನು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೇವೆ. ಈಗ ನೀವು ಎಲ್ಲೇ ಹೋದರೂ ಕೂಡ ನಿಮಗೆ ರಿವರ್ಸ್ ಮಾಡುವಂಥದ್ದಾಗಲಿ, ಆ ಔಷಧ ಇಲ್ಲದೆ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಪ್ರಕ್ರಿಯೆಯನ್ನು ಯಾರೂ ಹೇಳೋದಿಲ್ಲ, ಡಾಕ್ಟರ್ ಅಂತೂ ಹೇಳೋದಿಲ್ಲ. ಯಾಕಂದರೆ ಅವರಿಗೆ ಅವ್ರದ್ದೇ ಆದಂಥ ಲ್ಯಾಬೊರೇಟರಿ ಕಡೆಯಿಂದ ಅವರಿಗೆ ಲಿಂಕ್ ಇರುತ್ತೆ. ಅವರು ಸಜೆಸ್ಟ್ ಮಾಡುವಂಥ ಎಲ್ಲ ಮೆಡಿಸಿನ್ಗೂ ಕೂಡ ಅವ್ರಿಗೆ ಪರ್ಸೆಂಟೇಜ್ ವೈಸ್ ಇರುತ್ತೆ. ಹಾಗಾಗಿ ಮೆಡಿಸಿನನ್ನು ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತು ನಿಮ್ಗೆ ಅದು ರಿವರ್ಸ್ ಮಾಡಲಿಕ್ಕೆ ಸರಳವಾದಂಥ ಮೆಥಡನ್ನು ಯಾರೂ ಕೂಡ ಹೇಳೋದಿಲ್ಲ. ಹಾಗೆ ನಾವು ಆ ಪ್ರಯತ್ನ ಮಾಡ್ತಾಯಿದ್ವಿ. ಇವತ್ತು ಕೂಡ ಕೆಲವು ಬೇರೆ ಬೇರೆ ಕಂಪನಿಯವರು ಅದು ರಿವರ್ಸ್ ಪ್ರೋಗ್ರಾಮನ್ನು ಮಾಡ್ತಾರೆ. ಅಲ್ಲಿ ನಿಮಗೆ ತುಂಬ ದುಬಾರಿ ಆಗುತ್ತೆ. ದುಬಾರಿ ಅಂದರೆ 25-30 ಸಾವಿರ ರೂಪಾಯಿ ಕೊಡೋದು ಮತ್ತು ರೆಗ್ಯುಲರ್ ಕಾಂಟ್ಯಾಕ್ಟ್ ಸಿಗದೆ ಇರೋದು, ಇಂಥದ್ರಲ್ಲಿ ತುಂಬ ನಡೀತಾ ಇರ್ತದೆ. ಹಾಗೆ ನೀವು ಅಷ್ಟೆಲ್ಲ ಹಣ ಖರ್ಚು ಮಾಡಿಕೊಂಡು ನಿಮ್ಮ ಹಣ ಮತ್ತು ಟೈಮನ್ನು ವ್ಯಯ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವು ಇದನ್ನು ಕರೆಕ್ಟಾಗಿ ನಿಮಗೆ ಹೇಳ್ತೀವಿ, ಅದನ್ನು ನೀವು ಮನೇಲಿ ಮಾಡ್ಕೊಂಡ್ರೆ ಆಯಿತು. ಕ್ಲಿಯರಾಗಿ ನಾವು ಹೇಳ್ತೀವಿ. ನೀವು 1 ತಿಂಗಳ ನೀವು ಅದನ್ನು ಬಳಸಿ ನೋಡಿದಾಗ ನಿಮಗೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅಂದರೆ ನೀವು ಅದನ್ನು ಮುಂದುವರಿಸೋದು ಬೇಡ, ಅದನ್ನು ಕೂಡ ಹೇಳ್ತೀವಿ. ಖಂಡಿತ ನಿಮಗೆ ಆಗುತ್ತೆ, 100% ಆಗುತ್ತೆ. ನಾವು ಹೇಳುವಂಥ ಮೆಥಡನ್ನು ನೀವು ಫಾಲೋ ಮಾಡಿದರೆ ಇದನ್ನು ಉಚಿತವಾಗಿ ನಿಮ್ಮ ಹತ್ರ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟು, ಯಾಕಂದರೆ ನಮ್ಮದು
ಧ್ಯಾನ ಕೇಂದ್ರ ಆಗಿರೋದ್ರಿಂದ ನಾವು ಉಚಿತವಾಗಿ ಜನರಿಗೆ ಏನನ್ನೂ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಈ ಮುಖಾಂತರ ಆದರೂ ಕೊಡೋಣ ಅಂತೇಳಿ ನಾವು ಸುಜೋಗ್ ಥೆರಪಿ ಇರ್ಬೋದು, ಈ ಥರದ ವೆಬಿನಾರನ್ನು ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ನೆಕ್ಸ್ಟ್ ಈ ತರಕಾರಿಯಲ್ಲೂ ಸಹಿತ ಕೆಲವು ತರಕಾರಿಗಳು ಡಯಾಬಿಟಿಕ್ ಹೈ ಲೆವೆಲ್ ಇದ್ದವರಿಗೆ ತುಂಬ ಕಷ್ಟ ಆಗುತ್ತೆ. ಉದಾಹರಣೆ ಬಟಾಟೆ ಇರ್ಬೋದು, ಸಿಹಿಗೆಣಸು ಇರ್ಬೋದು, ಅಥವಾ ಬಾಳೆಕಾಯಿ ಇರ್ಬೋದು. ಬಾಳೆಹಣ್ಣು ಸಿಹಿ ಇರುತ್ತೆ, ಬಾಳೆಕಾಯಿ ತಿನ್ನಬಹುದಾ? ಅದರಲ್ಲೂ ಕೂಡ ಕೆಲವು ವ್ಯತ್ಯಾಸಗಳಿರ್ತವೆ. ಹಾಗಾಗಿ ನಾವು ಅದನ್ನು ಯಾವ ರೀತಿ ತಿನ್ನಬಹುದು, ಯಾವ ಪ್ರಕಾರದ ಇದನ್ನು ತಿನ್ನಬಹುದು, ಯಾವುದು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ನಿಮಗೆ ಗೈಡ್ ಮಾಡ್ತೀವಿ. ಹಾಗೆ ಇಂಥೆಲ್ಲ ಸೂಕ್ಷ್ಮ ವಿಚಾರಗಳನ್ನು ನೀವು ತಿಳ್ಕೊಂಡ್ರೆ ನಿಮಗೆ ಡಯಾಬಿಟಿಕ್ ರಿವರ್ಸ್ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಅದರ ಒಟ್ಟಿಗೆ ಕೆಲವಷ್ಟು ಸೂಚನೆಗಳನ್ನು ಅಥವಾ ಟಿಪ್ಸನ್ನು ನಾವು ಕೊಡ್ತೇವೆ. ಅದರ ಕೂಡ ಹೀಲಿಂಗನ್ನು ಮಾಡಿಕೊಡುವಂಥದ್ದು. ಪ್ರತಿನಿತ್ಯ ನೀವು ನಿಮ್ಮ ಪ್ಯಾಂಕ್ರಿಯಾಸ್, ಈಗ ನಾವು ಹೇಳ್ತೇವೆ ಹೀಲಿಂಗ್ ಸಹ ನಿಮ್ಗೆ ಅವಶ್ಯಕತೆ ಇರ್ತದೆ. ಯಾಕೆ ಅಂತಂದರೆ ಹೀಲಿಂಗ್ ಅಂದ ಕೂಡಲೇ ತುಂಬ ದುಬಾರಿ ಏನೂ ಆಗೋದಿಲ್ಲ ಬಿಡಿ. ಒಂದೆರಡು ಲೆವೆಲನ್ನು ಮಾಡಿಕೊಂಡು ನೀವು ಅದನ್ನು ಕೂಡ ಹೀಲ್ ಮಾಡ್ಬೋದು. ಈಗ ಆಹಾರ ಕ್ರಮದಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಎಲ್ಲನೂ ರಿಸಲ್ಟ್ ಕೊಡಿಸ್ಲಿಕ್ಕೆ ಆಗತ್ತೆ. ಜೀವನ ಕ್ರಮದಿಂದ ಕಂಟ್ರೋಲ್ಗೂ ತಂದುಕೊಳ್ತೀರಿ ನೀವು. ಈಗ ನೀವು ಹೀಲಿಂಗನ್ನೇ ಮಾಡ್ಕೊಳ್ಬೇಕು ಅಂತ ಇಲ್ಲ, ಕರೆಕ್ಟು. ಆದರೆ ನಮ್ಮಲ್ಲಿ ಸಂಪೂರ್ಣವಾಗಿ ಅಸಮತೋಲನಗೊಂಡಂಥ ಅಥವಾ ಇಂಬ್ಯಾಲೆನ್ಸ್ ಆಗಿರುವಂಥ ನಮ್ಮ ಪ್ಯಾಂಕ್ರಿಯಾಸನ್ನು ಬಲಪಡಿಸುವುದು ಹೇಗೆ? ಇವತ್ತು ನೀವು ಈ ಆಹಾರ ಕ್ರಮ ಜೀವನ ಕ್ರಮದಿಂದ ಕಂಪ್ಲೀಟಾಗಿ ನೀವು ಶುಗರನ್ನು ಕಂಟ್ರೋಲ್ ಮಾಡ್ಕೊಂಡಿರಬಹುದು, ಅಲ್ಲಿಗೆ ಕ್ಲಿಯರ್. ಆದರೆ ನಮಗೆ ಪ್ಯಾಂಕ್ರಿಯಾಸ್ ಬೇಕೇ ಬೇಕು. ಪ್ಯಾಂಕ್ರಿಯಾಸ್ ಈಗಾಗಲೇ ಹೈ ಲೆವೆಲ್ ಇದನ್ನು ಶುಗರನ್ನು ಕ್ರಿಯೇಟ್ ಮಾಡಿಕೊಂಡು ತನ್ನ ಅಸಹಾಯಕರಾಗಿ ದುರ್ಬಲವಾಗಿ ಕೂತ್ಕೊಂಡಿರುತ್ತೆ. ಅದನ್ನು ಸರಿ ಮಾಡೋದು ಹೇಗೆ? ನಿಮ್ಮ ಫ್ಯೂಚರ್ನಲ್ಲೂ ಕೂಡ ಅದು ಇನ್ಸುಲಿನ್ನ ವಾಪಸ್ ಅದು ಕ್ರಿಯೇಟ್ ಮಾಡುವಷ್ಟರ ಹಂತಕ್ಕೆ ಬರಬೇಕಲ್ವ? ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಒಬ್ಬ ರೋಗಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವೋ ಆ ರೀತಿ ನಾವು ಔಷಧದಿಂದ ಕೊಡೋದಲ್ಲ, ಬದಲಾಗಿ ಹೀಲಿಂಗ್ನಿಂದ ಕೊಡಬೇಕಾಗತ್ತೆ. ಹಾಗಾಗಿ ನೀವು ಗ್ರೂಪ್ ಸೇರುವಾಗ ಇನ್ ಕೇಸ್ ನೀವು ಬೇರೆ ಎಲ್ಲಾದರೂ ನೀವು ರೇಕಿನೋ ಅಥವಾ ಬೇರೆ ಬೇರೆ ಥರದ ಹೀಲಿಂಗ್ ಮೆಥಡನ್ನು ನೀವು ಕಲ್ತ್ಕೊಂಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಒಂದೊಮ್ಮೆ ಅದ್ರ ಕಲ್ತ್ಕೊಂಡಿಲ್ಲ ಅಂದ್ರೂ ಸಹಿತ ನಮ್ಮ ಗ್ರೂಪಿಗೆ ಬಂದ ನಂತರ ನಿಮ್ಗೆ ಅದನ್ನು ಕಲಿಸ್ಕೊಡ್ತೀವಿ ನಾವು. ಏನು ಒಂದು ನಿಯಮಕ್ಕೆ ಒಳಪಟ್ಟು ನೀವು ಅದನ್ನು ಕೂಡ ಮಾಡ್ಕೊಳ್ಬೋದು. ಇದರಿಂದ ನಿಮ್ಗೆ ಏನಾಗುತ್ತೆ, ಹಾಗಾದ್ರೆ ನೀವು ವೆಬಿನಾರ್ ಮುಗಿದ್ಗಳೇ ಆಹಾರ ಕ್ರಮ ಜೀವನ ಕ್ರಮ ಎಲ್ಲ ಕಲ್ತ್ಕೊಂಡ ನಂತರ ನಿಮ್ಗೆ ರಿವರ್ಸ್ ಆಯ್ತು ಅಂತ ನೀವು ಬಿಟ್ಟು ಬಿಡಬಹುದು. ಆದರೆ ಏನಾಗುತ್ತೆ, ಫ್ಯೂಚರಲ್ಲಿ ಮತ್ತೆ ರಿಪೀಟ್ ಆಗಿ ಬರುವಂಥ ಸಾಧ್ಯತೆ ಇರೋದ್ರಿಂದ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಈ ಆಹಾರ ಕ್ರಮ ಜೀವನ ಕ್ರಮವನ್ನು ಬದಲಾವಣೆ ಮಾಡಿಕೊಂಡ್ರ ಜೊತೆಗೆ ಮತ್ತು ಔಷಧದ ಬದಲಾಗಿ ನಿಮ್ಮ ಪ್ಯಾಂಕ್ರಿಯಾಸನ್ನು ಸರಿಪಡಿಸುವಂಥ ಪ್ರಕ್ರಿಯೆ ಹೀಲಿಂಗ್ನೆಲ್ಲ ಮಾಡ್ಕೊಳ್ಳಿಕ್ಕಾಗುತ್ತೆ. ನಾವು ಅದನ್ನು ನಿಮಗೆ ಕಲಿಸ್ಕೊಡ್ತೀವಿ, ಯಾವ ರೀತಿ ಹೀಲಿಂಗನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ನಿಮ್ಮ ಎನರ್ಜಿನ ನೀವು ಪಾಸ್ ಮಾಡುವಂಥದ್ದು ಇರುತ್ತೆ. ಕೆಲವು ಟೆಕ್ನಿಕ್ಸ್, ಕೆಲವು ಆಸನದಿಂದ ನಿಮ್ಮ ಪ್ಯಾಂಕ್ರಿಯಾಸನ್ನು ನೀವು ಬಲಪಡಿಸಿಕೊಂಡ್ರೆ ಅದು ನಿಮಗೆ ಸಪೋರ್ಟಿವ್ ಆಗಿರುತ್ತೆ. ಫ್ಯೂಚರಲ್ಲಿ ಮತ್ತೆ ನಿಮಗೆ ರಿಪೀಟ್ ಆಗಲಿಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅದು ಪ್ರಿಪೇರ್ ಆಗಿರುತ್ತೆ. ಆನಂತರ ಈ ಜೀವನ ಕ್ರಮ ಮತ್ತು ಆಹಾರ ಕ್ರಮವನ್ನು ನಿಧಾನವಾಗಿ ಅದೇ ರೀತಿ ಮುಂದುವರ್ಸ್ಕೊಂಡು ಹೋದರೆ ಸಾಕಾಗುತ್ತೆ. ಹೋಗ್ತಾ ಹೋಗ್ತಾ ಈ ರೀತಿ ಮಾಡಿಕೊಂಡ್ರೆ ಅಂದರೆ ನಿಮ್ಗೆ ಮುಂದೆ ಔಷಧದ ಅವಶ್ಯಕತೆಗಳು ತುಂಬ ಕಮ್ಮಿ ಆಗಿಬಿಡುತ್ತೆ. ಔಷಧನ ಬಿಡುವಂಥ ಸ್ಥಿತಿ ಬಂದರೂ ಬರಬಹುದು ನಿಮಗೆ ಸಂಪೂರ್ಣವಾಗಿ. ಆದರೆ ನಾವೀಗ ಹೇಳುವಂಥ ಕ್ರಮವನ್ನು ನೀವು ಮಾಡಿಕೊಳ್ಳಿ. ಅದು ನಿಮಗೆ ಈಗ ನಾವು ಕಾಲ್ ಮಾಡಿದಾಗ ನಿಮ್ಮ ಬಗ್ಗೆ ಅದರೆಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ಆನಂತರ ಸ್ವಲ್ಪ ಟೈಮು ಒಂದು ದಿನದಲ್ಲಿ ಅದನ್ನು ವಾಕಿಂಗನ್ನು ನೀವು ಮಾಡುವಂಥದ್ದು, ಎಲ್ಲಿ ಮಾಡಬೇಕು, ಎಷ್ಟು ಟೈಮ್ ಮಾಡಬೇಕು, ಅದು ಕೂಡ ನಿಮಗೆ ಆ ವೆಬಿನಾರ್ನಲ್ಲಿ ಬರುತ್ತೆ. ಒತ್ತಡವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಅಥವಾ ಕಡಿಮೆ ಮಾಡಿಕೊಳ್ಳಿಕ್ಕೆ ಯಾವ್ಯಾವ ರೀತಿ ನಾವು ಬದಲಾವಣೆ ಮಾಡಿಕೊಳ್ಬಹುದು. ಒತ್ತಡ ಅಂದ್ಕೊಳ್ಳಿ, ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಸಹಿತ ಮಾನಸಿಕ ಒತ್ತಡ ತುಂಬ ಇರುತ್ತೆ. ಹಾಗಾಗಿ ಅವರು ಕೂಡ ಈ ಶುಗರ್ ಇದಕ್ಕೆ ಒಳಗಾಗ್ಬಿಡ್ತಾರೆ. ಅದನ್ನು ಯಾವ ರೀತಿ ಕಮ್ಮಿ ಮಾಡಿಕೊಳ್ಬೇಕು, ಅದಕ್ಕೂ ಕೂಡ ನಾವು ನಮ್ಮ ಆ ಧ್ಯಾನ ಕೋರ್ಸ್ನ ಒಟ್ಟಿಗೆ ನಾವು ನಿಮಗೆ ಹೇಳ್ಕೊಡ್ತೇವೆ. ಅದನ್ನು ಮಾಡಬಹುದು. ಮತ್ತು ಸರಿಯಾಗಿ ನಿದ್ದೆ, ಒಂದು 6ರಿಂದ 7 ತಾಸು ನಿದ್ದೆಯನ್ನು ಯಾವ ರೀತಿ ಮಾಡಬಹುದು. ಕೆಲವರು ನಿದ್ದೆನೇ ಬರೋದಿಲ್ಲ, ಅಂಥವ್ರಿಗೂ ಕೂಡ ಕೆಲವು ಟಿಪ್ಸ್ಗಳಿರ್ತವೆ. ಅದನ್ನು ಮಾಡಿಕೊಳ್ಳಿ, ಖಂಡಿತ ನಿಮಗೆ ಅದು ನಮಗೆ ವೆಬಿನಾರ್ನಲ್ಲಿ ಹೇಳ್ತೀವಿ. ಮತ್ತು ನೀವು ಹಿಂದಿನ ರಿಪೋರ್ಟನ್ನು ಕೂಡ ನಮ್ಗೆ ತಿಳಿಸಬೇಕಾಗತ್ತೆ. HbA1c ಎಷ್ಟಿತ್ತು ನಿಮ್ಮದು ಹಿಂದೆ ಚೆಕ್ ಮಾಡಿದಾಗ, ಶುಗರ್ ಲೆವೆಲ್ ಎಷ್ಟಿತ್ತು. ಮತ್ತು ರೆಗ್ಯುಲರ್ ಆಗಿ ನಾವು GSM ಬಳಸಬೇಕು. GSM ಅವಶ್ಯಕತೆ ಇಲ್ಲ, ಸಾಧಾರಣವಾದಂಥ ಒಂದು ಮಾನಿಟರಿಂದ ಮಾನಿಟರ್ನಿಂದ ನೀವು ಮಾಡ್ಕೊಳ್ಬೋದು. ಅದು ಕೂಡ ಮಾನಿಟರ್ನಲ್ಲಿ ಚೆಕ್ ಮಾಡಲಿಕ್ಕೆ ಒಂದು ನಿಯಮ ಇದೆ. ನೀವು ಹೇಗಾಗೂ ಎಲ್ಲೆಲ್ಲೋ ಚುಚ್ಕೊಂಡು ಏನೋ ಮಾಡ್ಕೊಳ್ಳೋದಲ್ಲ. ಎಷ್ಟೋ ಮಂದಿ ದೊಡ್ಡ ತಪ್ಪನ್ನು ಮಾಡ್ತಿದ್ದೀರಿ. ನೀವು ಎಷ್ಟು ಅದು ನಮ್ಮ ಸ್ಕಿನ್ ಒಳಗಡೆ ಹೋಗಬೇಕು, ಯಾವ ಸೈಡ್ನಲ್ಲಿ ಮಾಡಬೇಕು, ಒಟ್ಟು ಎಲ್ಲ ಬೆರಳಿಗೆ ಚುಚ್ಕೊಳ್ತಾ ಹೋಗುವಂಥದ್ದಲ್ಲ, ಎಲ್ಲ ಸೈಡ್ನಲ್ಲೂ ಚುಚ್ಕೊಳ್ಳುವಂಥದ್ದಲ್ಲ. ಅದನ್ನು ಯಾವ ರೀತಿ ಚುಚ್ಕೊಳ್ಬೇಕು, ಅದನ್ನು ಬ್ಲಡ್ಡನ್ನು ಯಾವ ರೀತಿ ತೆಗೆದು ಟೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಬೇಕಾಗುತ್ತೆ. ಹಾಗೆ ಅದನ್ನು ಕೂಡ ನಾವು ನಿಮಗೆ ಹೇಳ್ಕೊಡ್ತೀವಿ. ಪ್ಯಾಂಕ್ರಿಯಾಸ್ಗೆ ಹೀಲ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ನಾವು ಅದನ್ನು ಕೂಡ ನಿಮಗೆ ಗೈಡ್ ಮಾಡ್ತೀವಿ. ಈ ಒಂದು ನಮ್ಮ ಒಂದು ಪ್ರಯತ್ನದಲ್ಲಿ ನಿಮ್ಮ ಡಯಾಬಿಟಿಕ್ ಲೆವೆಲ್ ಏನಿದೆ
ಸಂಪೂರ್ಣವಾಗಿ ರಿವರ್ಸ್ ಆಗುವಂಥದ್ದು ಮತ್ತು ಸಂಪೂರ್ಣವಾಗಿ ನಿಯಂತ್ರಣ ಆಗೋದು ಎರಡೂ ಕೂಡ ನಿಮ್ಮ ಕೈಯಲ್ಲಿದೆ. ನೀವು ಮಾಡುವಂಥ ಪ್ರಯತ್ನದಿಂದ, ನಾವು ಕೊಟ್ಟಂಥ ಸಲಹೆಗಳುವಂಥ ಪ್ರಯತ್ನದಲ್ಲಿ ನೀವು ಸರಿಯಾಗಿ ಹೋದರೆ ಅಂದರೆ 100% ನೀವು ರಿವರ್ಸು ಮಾಡ್ಕೊಳ್ಬಹುದು. ನಮ್ಮಲ್ಲಿ ತುಂಬ ಜನ ಇದ್ದಾರೆ. ಯಾಕಂದರೆ ಕೆಲವರೆಲ್ಲ ಒಂಥರ ಸಂಕೋಚದ ಸ್ವಭಾವ, ನನಗೆ ಡಯಾಬಿಟಿಕ್ ಇದೆ ಅಂದರೆ ಜನ ಏನು ಅಂದ್ಕೊಳ್ತಾರೋ ಅಂತ. ಹಾಗೆ ನಾವು ಅವ್ರನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ಹಾಗಾಗಿ ಇದು 100%. ಯಾಕಂದರೆ ನಾವು ತುಂಬ ಜನರ ಮೇಲೆ ಈಗ ನಮ್ಮಲ್ಲಿ ಬರುವಂಥ ಟ್ರೀಟ್ಮೆಂಟಿಗಿರ್ಬೋದು ಅಥವಾ ನಮ್ಮ ಧ್ಯಾನಕ್ಕೆ ಕಲೀಲಿಕ್ಕೆ ಬರುವಂಥವ್ರಿಗೆ ನಾವು ಅದನ್ನು ಸಜೆಸ್ಟ್ ಮಾಡಿದ್ವಿ. ಅವರು ಅದರಿಂದ ಸಂಪೂರ್ಣವಾಗಿ ಹೊರಗೆ ಬಂದಂಥ ಉದಾಹರಣೆ ಇರೋದ್ರಿಂದನೇ ಈ ಒಂದು ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಇಲ್ಲಿ ನಮ್ಮ ಗ್ರೂಪಿನಲ್ಲಿ ಇಲ್ಲಿ ತನಕ ಸೇರದಿದ್ದಂಥ ವ್ಯಕ್ತಿಗಳು ಕೂಡ ನೀವು ಮುಂದೆ ಸೇರ್ಕೊಳ್ಳಿಕ್ಕೆ ಅವಕಾಶ ಇದೆ. ನೀವು ನಮಗೆ ಕರೆ ಮಾಡಿ ಈ ಸ್ಕ್ರೋಲಲ್ಲಿ ಕಾಣುವಂಥ ನಂಬರಿಗೆ ಅಥವಾ ಈ ವಿಡಿಯೋದ ಕೊನೆಯಲ್ಲಿ ಬರುವಂಥ ನಂಬರಿಗೆ ಕರೆ ಮಾಡಿದರೆ ನೀವು ಯಾವ ರೀತಿ ಅದನ್ನು ಮಾಡಬೇಕು ಏನು ಅಂತ, ಮತ್ತು ವೆಬಿನಾರ್ಗೆ ಬಂದ ನಂತರ ನೀವು ಇಂಡಿವಿಜುವಲ್ ಆಗಿ ನೀವು ನಮ್ಮಲ್ಲಿ ಕೌನ್ಸಿಲಿಂಗ್ ತಗೊಳ್ಳೋಂಗಿದ್ರೆ ಅದಕ್ಕೆಲ್ಲ ನಾವು ಕೌನ್ಸಿಲಿಂಗಿಗೆಲ್ಲ ಯಾವುದೇ ಚಾರ್ಜನ್ನು ಮಾಡೋಲ್ಲ. ನಮ್ಮಲ್ಲಿ ಏನಾದರೂ ನೀವು ರೇಖೆನ ಕಲಿಯೋದಿದ್ರೆ ಮಾತ್ರ ನಿಮಗೆ ಚಾರ್ಜ್ ಬರುತ್ತೆ, ಬಿಟ್ಟರೆ ಇಲ್ಲ ನಾವು ಉಚಿತವಾಗಿ ಮಾಡ್ತೀವಿ. ಎಲ್ಲ ನಮ್ಮ ಪ್ರಯತ್ನ ಈಗ ಎಷ್ಟೋ ಜನ ಈ ಡಯಾಬಿಟಿಕ್ನಿಂದ ಬಳಲ್ತಾ ಇದ್ದವರಿಗೆ ಅವರಿಗೆ ಒಂದು ಪರಿಹಾರ ಆಗುವಂಥ ರೀತಿಯಲ್ಲಿ ಈ ಒಂದು ಮಾಹಿತಿ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ದಯವಿಟ್ಟು ನೀವು ಏನು ಚಿಂತೆಗೊಳಗಾಗಿದ್ದೀರಿ, ಹತಾಶೆ ಬೇಡ. ನೀವು ಹತಾಶೆ ಮಾಡಿಕೊಂಡಷ್ಟು ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ನಿಯಮಗಳನ್ನು ಪಾಲಿಸ್ಕೊಳ್ಳಿ, ನಿಮ್ಮ ಡಯಾಬಿಟಿಕನ್ನು ರಿವರ್ಸ್ ಮಾಡ್ಕೊಳ್ಳಿ. ಕೊನೆಯದಾಗಿ ಮತ್ತೆ ಇನ್ನೊಮ್ಮೆ ಹೇಳ್ತೀರಿ, ಯಾವುದೇ ಕಾರಣಕ್ಕೂ ಸಹಿತ ನೀವು ಮೆಡಿಸಿನನ್ನು ಸ್ಟಾರ್ಟಿಗೆ ಬಿಡೋ ಹಾಗಿಲ್ಲ. ನಿಮ್ಮ HbA1c ಆನಂತರ ನಿಮ್ಮ ಫಾಸ್ಟಿಂಗು, ಆನಂತರ ಊಟದ ನಂತರದ ರೇಂಜು ಯಾವ ರೀತಿ ಕಮ್ಮಿ ಆಗುತ್ತೆ, ಎಷ್ಟು ದಿನದಲ್ಲಿ ಕಮ್ಮಿ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಡೋಸನ್ನು ಕಮ್ಮಿ ಮಾಡ್ತಾ ಬಂದು ಕೊನೆಗೆ ಸಂಪೂರ್ಣವಾಗಿ ಅದನ್ನು ಬಿಡಬಹುದು. ಅವಕಾಶ ಬಂದೇ ಬರುತ್ತೆ. ಇಲ್ಲವೇ ಚಿಕ್ಕ ಡೋಸನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ಬೋದು. ಇದರಿಂದ ನಿಮಗೆ ಕಾಂಪ್ಲಿಕೇಶನ್ ಕಮ್ಮಿ ಆಗುತ್ತೆ, ನ್ಯೂರೋಪತಿ ಅಂಥ ಸಮಸ್ಯೆಗಳು ನಿಮ್ಗೆ ಬರೋದಿಲ್ಲ. ಅದರಿಂದ ನಾವು ಎಷ್ಟು ಬಚಾವಾಗ್ತೀವೋ ಅದು ಅಷ್ಟು ಒಳ್ಳೆಯದು. ಹಾಗಾಗಿ ಈ ನಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ನೀವು ನಮ್ಮ ಗ್ರೂಪಿಗೆ ಜಾಯ್ನ್ ಆಗುವಂಥದ್ದಿದ್ದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜನ್ನು ಮಾಡಿ ನಿಮ್ಮ ಡೀಟೇಲನ್ನು ಹೇಳಿ. ಅದರೊಟ್ಟಿಗೆ ನಮ್ಮೊಟ್ಟಿಗೆ ಒಂದು ಸಾರಿ ನೀವು ಕರೆ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ಹಾಗಾಗಿ ನಾವು ನಮ್ಮಲ್ಲಿ ಬರುವಂಥವರಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡಬೇಕು ಅನ್ನುವಂಥ ಪ್ರಯತ್ನ ನಮ್ಮದಿದೆ. ನಿಮ್ಮ ಸಹಕಾರ ಕೂಡ ಅಷ್ಟೇ ಮುಖ್ಯ. ಇನ್ನು ಎಲ್ಲರಿಗೂ ಕೊನೆಯದಾಗಿ ನಮಸ್ಕರಿಸುತ್ತಾ, ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರಗಳು. ಶ್ರೀಹರಿ.